ಫ್ರೆಂಡ್ಸ್, ನಾವಿವಾಗ 1ನೇ ಚಾಪ್ಟರ್ನ ಮುಗಿಸಿದ್ದೀವಿ. ಸೊ ಎಲ್ಲರೂ ಇವಾಗ 1ನೇ ಚಾಪ್ಟರ್ದು ಎಕ್ಸಸೈಸ್ ಎಲ್ಲ ಸಾಲ್ವ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆ ಚಾಪ್ಟರಿಂದ ಎಕ್ಸಸೈಸ್ ಆವಾಗಲೇ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಅದು ಕ್ಲಿಯರ್ ಆಗಿಂದನೇ ಏನು ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗಿ, ಮತ್ತು ಆ ಚಾಪ್ಟರ್ನಲ್ಲಿ ಫೈನಲ್ ಎಕ್ಸಾಮ್ಸ್ಗೆ ಏನೇನೆಲ್ಲ ಕ್ವಶನ್ಸ್ ಬಂದಿದೆ ಅದನ್ನು ಕೂಡ ಒಂದು ಹತ್ರ ಬರೆದಿಟ್ಕೊಂಡು ಸಾಲ್ವ್ ಮಾಡಿ. ಸೊ ಇವಾಗ ವಿದೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ನಾವು ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಆದಷ್ಟು ನೀವು ಇದನ್ನ ಎಲ್ಲನೂ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಸೊ ಯೂನಿಟ್ ಸೆಕೆಂಡ್ ಬಂದುಬಿಟ್ಟು ಇಂಡೆಕ್ಸ್ ನಂಬರ್ ಅಂತ. ಸೊ ಇಂಡೆಕ್ಸ್ ನಂಬರ್ ಬಗ್ಗೆ ಇವಾಗ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ತಗೊಳ್ಳೋಣ. ಅಂದರೆ ಇಂಡೆಕ್ಸ್ ನಂಬರ್ ಇದೊಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ ಫಾರ್ ಮೆಷರಿಂಗ್ ಚೇಂಜಸ್ ಅಂತ ಹೇಳ್ಬೋದು. ಏನಾದರೂ ಚೇಂಜ್ ಆಗಿದೆ ಅಂತ ನಾವು ಅದನ್ನು ಮೆಷರ್ ಮಾಡ್ಬೋದು. ಅಂದರೆ ಸ್ಟ್ಯಾಟಿಸ್ಟಿಕಲ್ ಆಗಿ ಇಷ್ಟು ಚೇಂಜ್ ಆಗಿದೆ ಅಂತ ನಾವು ಹೇಳೋದಕ್ಕೆ ನಾವು ಇಂಡೆಕ್ಸ್ ನಂಬರನ್ನು ಯೂಸ್ ಮಾಡ್ತೇವೆ. ಸೊ ಅದ್ರ ಬಗ್ಗೆ ಒಂಚೂರು ಇಂಟ್ರೊಡಕ್ಷನ್. ವಿ ಆಫನ್ ರೀಡ್ ಇನ್ ನ್ಯೂಸ್ ಪೇಪರ್ಸ್ ಅಬೌಟ್ ದ ರಿಲೇಟಿವ್ ಚೇಂಜಸ್ ಇನ್. ಅಂದರೆ ಇವಾಗ ನಾವು ನ್ಯೂಸ್ ಪೇಪರ್ನಲ್ಲಿ ಓದ್ತಿರ್ತೀವಲ್ಲ, ಅಂದರೆ ರಿಲೇಟಿವ್ ಚೇಂಜಸ್ ಅಂದರೆ ಯಾವ್ಯಾವ ರೀತಿಯಲ್ಲಿ ಚೇಂಜ್ ಆಗಿದೆ. ಅಂದರೆ ಇವಾಗ ಪೆಟ್ರೋಲ್ ರೇಟ್ ಎಷ್ಟು ಚೇಂಜ್ ಆಯಿತು, ಅಂದರೆ ಇಷ್ಟು ಏರಿಕೆ ಆಯಿತು, ಇಷ್ಟು ಇಳಿಕೆ ಆಯಿತು. ಮತ್ತು ಗೋಲ್ಡ್ ರೇಟ್ ಕೂಡ, ಈ ಗೋಲ್ಡ್ ರೇಟ್ ಇಷ್ಟು ಏರಿಕೆ ಆಯಿತು, ಇಳಿಕೆ ಆಯಿತು. ಬೆಳ್ಳಿ, ಕಬ್ಬಿಣದ ರೇಟು. ಸೊ ದ ಪ್ರೈಸ್ ಆಫ್ ಪರ್ಟಿಕ್ಯುಲರ್ ಕಮೋಡಿಟೀಸ್ ಲೈಕ್ ಸ್ಟೀಲ್, ಗೋಲ್ಡ್, ಲೆದರ್ ಎಕ್ಸೆಟ್ರಾ, ಆರ್ ಅ ಗ್ರೂಪ್ ಆಫ್ commodities like consumer goods, cereals, milk and milk products, cosmetics etc. ಸೊ ಎಲ್ಲದರಲ್ಲೂ ನಾವು ಅದರ ಬಗ್ಗೆ ಏನೇನು ಏರಿಕೆ ಇಳಿಕೆ ಆಯಿತು ಅನ್ನೋದನ್ನು ನಾವು ನ್ಯೂಸ್ ಪೇಪರ್ನಲ್ಲಿ ನೋಡ್ತಿರ್ತೀವಿ. ಅದಷ್ಟೇ ಅಲ್ಲದೆ ವಾಲ್ಯೂಮ್ ಆಫ್ ಟ್ರೇಡ್, ಫ್ಯಾಕ್ಟ್ರಿ ಪ್ರೊಡಕ್ಷನ್, ಇಂಡಸ್ಟ್ರಿಯಲ್ ಆರ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಇಂಪೋರ್ಟ್ಸ್ ಆರ್ ಎಕ್ಸ್ಪೋರ್ಟ್ಸ್, ಸ್ಟಾಕ್ಸ್ ಆ್ಯಂಡ್ ಶೇರ್ಸ್, ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್ ಹೌಸ್ ಆ್ಯಂಡ್ ಸೋ ಆನ್. ಸೊ ಇವಾಗ ಸ್ಟಾಕ್ ಆ್ಯಂಡ್ ಶೇರ್ಸ್, ಇಷ್ಟು ಸ್ಟಾಕ್ ಹೆಚ್ಚಿಗೆ ಆಯಿತು, ಇಷ್ಟು ಸ್ಟಾಕ್ ಸೆನ್ಸೆಕ್ಸ್ನಲ್ಲಿ ಇಷ್ಟು ಏರಿಕೆ ಇಳಿತ ಕಂಡು ಬಂತು. ಮತ್ತು ಪ್ರೊಡಕ್ಷನ್ ಎವ್ರಿ ಇಯರ್ ಇಷ್ಟು ಪ್ರೊಡಕ್ಷನ್ ಆಗುತ್ತಿತ್ತು, ಈ ವರ್ಷ ಇಷ್ಟು ಪ್ರೊಡಕ್ಷನ್ ಆಗಿದೆ. ಈ ಥರ ಎಲ್ಲದರನ್ನು ನಾವು ಕೂಡ ಅದರದ್ದು ಚೇಂಜಸ್ನ ನಾವೆಲ್ಲ ನೋಡ್ಬೋದು, ನ್ಯೂಸ್ ಪೇಪರಲ್ಲಿ ನೋಡ್ತೀವಿ. ಅದಲ್ಲದೆ ಮತ್ತು ನ್ಯಾಷನಲ್ ಇನ್ಕಮ್ ಆಫ್ ಅ ಕಂಟ್ರಿ, ವೇಜಸ್ ಸ್ಟ್ರಕ್ಚರ್ ಆಫ್ ವರ್ಕರ್ಸ್ ಇನ್ ವೇರಿಯಸ್ ಸೆಕ್ಟರ್ಸ್, ಬ್ಯಾಂಕ್ ಡೆಪಾಸಿಟ್ಸ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಕಾಸ್ಟ್ ಆಫ್ ಲಿವಿಂಗ್ ಆಫ್ ಪರ್ಸನ್ ಆಫ್ ಅ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ಅ ಕ್ಲಾಸ್ ಆರ್ ಪ್ರೊಫೆಷನ್ ಆ್ಯಂಡ್ ಸೋ ಆನ್ ಆ್ಯಸ್ ಕಂಪೇರ್ಡ್ ಟು ಅ ಪ್ರೀವಿಯಸ್ ಪೀರಿಯಡ್. ಸೊ ನಾವು ಬೇರೆ ಒಂದು ಪೀರಿಯಡ್ ಕಂಪೇರ್ ಮಾಡಿದರೆ ಇವಾಗಿಂದಕ್ಕೆ ನಾವು ಅದನ್ನು ಕಂಪೇರ್ ಮಾಡ್ತೀವಿ. ಅಂದರೆ ಎಷ್ಟು ಚೇಂಜ್ ಆಯಿತು ಅಂತ ನಾವು ಮೆಷರ್ ಮಾಡ್ತೀವಿ. ಸೊ ಈ ಥರ ಚೇಂಜಸ್ ಎಲ್ಲ ನಾವು ನ್ಯೂಸ್ ಪೇಪರ್ನಲ್ಲಿ ನೋಡ್ತೀವಿ. ಸೊ ಇದನ್ನೆಲ್ಲ ಮೆಷರ್ ಮಾಡೋದಕ್ಕೆ ಒಂದು ನಮಗೆ ಟೂಲ್ ಬೇಕಾಗುತ್ತೆ. ಎಷ್ಟು ಚೇಂಜ್ ಆಯಿತು, ವಿ ನೀಡ್ ಟು ಮೆಷರ್ ದ ರಿಲೇಟಿವ್ ಚೇಂಜಸ್. ಸೊ ಅದಕ್ಕೆಲ್ಲ ನಾವು ಏನು ಯೂಸ್ ಮಾಡ್ತೀವಿ, ಇಂಡೆಕ್ಸ್ ನಂಬರ್. These facts are described using the index number. ಅಂದರೆ ಯಾವ ಥರ? Formally, the index number was constructed by an Italian, Mr. Carli, in 1764 to compare the changes in price for the year 1750 with the price level in 1500 in order to study the effect of discovery of America on the price level in Italy. ಸೊ ಇದನ್ನು ಫಸ್ಟ್ ಯಾರು ಯೂಸ್ ಮಾಡಿದ್ರು ಅಂದರೆ ಇಟಾಲಿಯನ್ ಸ್ಟ್ಯಾಟಿಸ್ಟಿಷಿಯನು ಮಿಸ್ಟರ್ ಕಾರ್ಲಿ ಅಂತ. ಅವನು ಇನ್ 1764 ಯೂಸ್ ಮಾಡಿದೆ. ಯಾಕೆ ಅಂದರೆ ಇವಾಗ 1750 ಅಂದರೆ ಕರೆಂಟ್ ಇಯರ್. ಇವಾಗ ನಾವು ಯಾವ ವರ್ಷಕ್ಕೆ ಕಂಪೇರ್ ಮಾಡಬೇಕಾಗಿರುತ್ತೋ ಅದಕ್ಕೆ ನಾವು ಕರೆಂಟ್ ಇಯರ್ ಅಂತ ಹೇಳ್ತೇವೆ. ಮತ್ತು ಯಾವ ವರ್ಷದನ್ನು ನಾವು ಬೇಸಾಗಿ ಇಟ್ಕೊಂಡು ಇವಾಗ 2010ನಲ್ಲಿ ನಮ್ಮದು ಎಷ್ಟಿದೆ ಅಂತ ನಾವೀಗ ಸದ್ಯಕ್ಕೆ ಇವಾಗ ನಾವು 2020ನಲ್ಲಿದ್ದೀವಿ. ಸೊ 2020ನಲ್ಲಿ ನಮಗೆ ಎಷ್ಟು ಇದೆ, ಎಷ್ಟು ಚೇಂಜ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ. ಸೊ ಈ ಪ್ರೆಸೆಂಟ್ ಇಯರ್ಗೆ ನಾವೇನಂತ ಹೇಳ್ತೀವಿ, ಕರೆಂಟ್ ಇಯರ್ ಅಂತ ಹೇಳ್ತೀವಿ. ಮತ್ತು ಯಾವುದನ್ನು ಬೇಸಾಗಿ ಇಟ್ಕೊಂಡು, ಅಂದರೆ ಇವಾಗ 2010ನಲ್ಲಿ ಹಿಂಗಿತ್ತು, ಸೊ 2020ನಲ್ಲಿ ಹೆಂಗಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ. ಸೊ ನಾವು ಯಾವುದರಿಂದ ಕಂಪೇರ್ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ, ಬೇಸ್ ಇಯರ್ ಅಂತ ಹೇಳ್ತೇವೆ. ಸೊ ಅವನು ಎದಕ್ಕೆ ಯೂಸ್ ಮಾಡ್ದ, ಪ್ರೈಸನ್ನು ಕಂಪೇರ್ ಮಾಡಲಿಕ್ಕೆ ಇಂಡೆಕ್ಸ್ ನಂಬರ್ನ ಫಸ್ಟ್ ಯೂಸ್ ಮಾಡ್ದ. Thus, initially, index numbers were designed to study the change in the price level of the purchasing power of money. But today, there exists hardly any field where they are not used. Thus, index numbers are supposed to be barometers which measure the change in the level of a phenomenon. ಅಂದರೆ ಮೊದಲೆಲ್ಲ ಬರೀ ಪ್ರೈಸ್ನ ಮಾತ್ರ ರಿಲೇಟಿವ್ ಚೇಂಜ್ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಫೀಲ್ಡ್ನಲ್ಲಿ ಏನು ಮಾಡ್ತಾರೆ, ಇಂಡೆಕ್ಸ್ ನಂಬರನ್ನು ಯೂಸ್ ಮಾಡ್ತೇವೆ. ಸೊ ನಾವು ಆ ಇಂಡೆಕ್ಸ್ ನಂಬರ್ ಅಂದರೆ ಏನು, ಅದು ಯಾವ ರೀತಿಯೆಲ್ಲ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು.
ಇವಾಗ ಇದ್ರದ್ದು ಡೆಫಿನಿಷನ್ ನೋಡಿ. Index numbers are statistical devices designed to measure the relative changes in the level of a phenomenon, variables, or a group of variables with respect to time, geographical location, or other characteristics such as income, profession, etc. ಅಂದರೆ ಇಂಡೆಕ್ಸ್ ನಂಬರ್ಸ್ ಏನಿದು ಹೇಳಿದ್ನಲ್ಲ ಅದೇ ಥರ ಇದು ಒಂಥರ ಸ್ಟ್ಯಾಟಿಸ್ಟಿಕಲ್ ಡಿವೈಸ್ ಇದ್ದಂಗೆ, ಅಂದರೆ ಇದೊಂದು ಟೂಲ್ ಥರ. ಇದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೇವೆ? ಟು ಮೆಷರ್ ದ ರಿಲೇಟಿವ್ ಚೇಂಜಸ್. ಅಂದರೆ ರಿಲೇಟಿವ್ ಚೇಂಜ್ ಅಂದರೆ ಒಂದಕ್ಕೆ ಕಂಪೇರ್ ಮಾಡಿ ಇನ್ನೊಂದಕ್ಕೆ ನಾವು ಚೇಂಜ್ ಕಂಡುಹಿಡೋದಕ್ಕೆ ಏನಂತ ಹೇಳ್ತೀವಿ? ರಿಲೇಟಿವ್. ಅಂದರೆ ಒಂದನ್ನ ನಾವು ರಿಲೇಟಿವ್ ಆಗಿ ಇಟ್ಕೊಂಡು ಚೇಂಜ್ ಕಂಡು ಹಿಡಿತೀವಿ. ಸೊ ಇಟ್ ಈಸ್ ದ ರಿಲೇಟಿವ್ ಚೇಂಜ್ ಕಂಡು ಹಿಡಿಯೋದಕ್ಕೆ ಇನ್ ದ ಲೆವೆಲ್ ಆಫ್ ಅ ಫಿನಾಮಿನನ್. ಅಂದರೆ ಇವಾಗ ಒಂದು ಪರ್ಟಿಕ್ಯುಲರ್ ವೇರಿಯೇಬಲ್ಸ್ ಇರ್ಬೋದು ಆರ್ ಗ್ರೂಪ್ ಆಫ್ ವೇರಿಯೇಬಲ್ಸ್ನ ನಾವು ಸೆಟ್ಟಾಗಿ ಇಟ್ಕೊಂಡು ಅದಕ್ಕೆ ನಾವು ರಿಲೇಟಿವ್ ಚೇಂಜಸ್ ಕಂಡುಹಿಡಿಯೋದು ವಿತ್ ರೆಸ್ಪೆಕ್ಟ್ ಟು ಟೈಮ್, ಜಾಗ್ರಫಿಕಲ್ ಲೊಕೇಶನ್ ಆರ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಇನ್ಕಮ್, ಪ್ರೊಫೆಷನ್, ಎಕ್ಸೆಟ್ರಾ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಆವಾಗ ಹಂಗಿತ್ತು ಇವಾಗ ಹೆಂಗೆ ಅಂದರೆ ಟೈಮ್ ಪ್ರಕಾರ, ಅಥವಾ ಜಾಗ್ರಫಿಕಲ್ ಲೊಕೇಶನ್ ಅಂದರೆ ಈ ಕಂಟ್ರಿನಲ್ಲಿ ಹೆಂಗಿತ್ತು ಬೇರೆ ಕಂಟ್ರಿನಲ್ಲಿ ಹೆಂಗೆ, ಅಥವಾ ಈ ಸಿಟಿನಲ್ಲಿ ಹೆಂಗಿತ್ತು ಬೇರೆ ಸಿಟಿನಲ್ಲಿ ಹೆಂಗೆ, ಆರ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಇನ್ಕಮ್, ಪ್ರೊಫೆಷನ್, ಎಕ್ಸೆಟ್ರಾ. ಸೊ ಈ ಪ್ರೊಫೆಷ್ನಲ್ಲಿ ಈ ಥರ, ಇನ್ನೊಂದು ಪ್ರೊಫೆಷ್ನಲ್ಲಿ ಯಾವ್ದು ಆ ಥರ, ಒಟ್ಟಿನಲ್ಲಿ ಎಲ್ಲದರಲ್ಲೂ ಕೂಡ ನಾವು ರಿಲೇಟಿವ್ ಚೇಂಜಸ್ನ ಕಂಡುಹಿಡಿಯೋದಕ್ಕೆ ಇಂಡೆಕ್ಸ್ ನಂಬರ್ಸನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಇಂಡೆಕ್ಸ್ ನಂಬರ್ ಆಫ್ ಅ ಹೋಲ್ಸೇಲ್ ಪ್ರೈಸ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್ ಇನ್ 2010 ಆ್ಯಸ್ ಕಂಪೇರ್ಸ್ ಟು 2000 ಈಸ್ 130. ಅಂದರೆ ಇಲ್ಲಿ ಒಂದು ಇಂಡೆಕ್ಸ್ ನಂಬರ್ನ ಕೊಟ್ಟಿದ್ದಾರೆ. ಅಂದರೆ ಇವಾಗ 2010ನಲ್ಲಿ ಮಿಲ್ಕ್ ಪ್ರಾಡಕ್ಟ್ದು ಹೋಲ್ಸೇಲ್ ಪ್ರೈಸ್ ಏನಿದೆ ಆ್ಯಸ್ ಕಂಪೇರ್ಡ್ ಟು 130 ಇದೆ ಅಂತಂದರೆ ಇದ್ರದ್ದು ಇಂಪ್ಲಿಕೇಶನ್ ಏನಾಗುತ್ತೆ? 2010ನಲ್ಲಿ ಓವರ್ ಆಲ್ 30% ಆಫ್ ದ ಇನ್ಕ್ರೀಸ್ ಆಗಿದೆ ಕಂಪೇರ್ ಟು 2000. ಅಂದರೆ ಇವಾಗ 2000ನಲ್ಲಿ 100 ರೂಪೀಸ್ ಇತ್ತಂದರೆ ಹೋಲ್ಸೇಲು, 2010ನಲ್ಲಿ ಎಷ್ಟಿದೆ? 130 ಅಂತ. ಅಂದರೆ ಇವಾಗ 2000ಗಿಂತ 2010ನಲ್ಲಿ 30% ಏನಾಗಿದೆ? ಇನ್ಕ್ರೀಸ್ ಆಗಿದೆ ಅಂತ. ಸೊ ಇಲ್ಲಿ ನೋಡಿ 2010 ಏನಿದು ಕರೆಂಟ್ ಇಯರ್ ಅಂತ, ಅಂದರೆ ಇವಾಗ ನಾವು 2010ಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಅದೇ ವೇರ್ಯಾಸ್ 2000 ಈಸ್ ದ ಬೇಸ್ ಇಯರ್, ಅಂದರೆ ನಾವು ಅದನ್ನು ಆಧಾರವಾಗಿ ಇಟ್ಕೊಂಡು 2010ಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಸೊ ಆಧಾರವಾಗಿ ಯಾವ್ದು ಇಟ್ಕೋತೀವಲ್ಲ ಅದನ್ನ ನಾವೇನಂತ ಹೇಳ್ತೇವೆ? ಬೇಸ್ ಇಯರ್. ಸೊ 2000 ಈಸ್ ದ ಬೇಸ್ ಇಯರ್. ದ ಇಯರ್ ಸೆಲೆಕ್ಟೆಡ್ ಫಾರ್ ಕಂಪ್ಯಾರಿಸನ್ ಈಸ್ ಕಾಲ್ಡ್ ದ ಬೇಸ್ ಇಯರ್. ಅಂದರೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಯಾವ ಇಯರ್ ಸೆಲೆಕ್ಟ್ ಮಾಡ್ತೀವಿ ಅದು ಬೇಸ್ ಇಯರ್. ಆ್ಯಂಡ್ ದ ಇಯರ್ ಫಾರ್ ವಿಚ್ ಕಂಪ್ಯಾರಿಸನ್ಸ್ ಆರ್ ರಿಕ್ವೈರ್ಡ್, ಅಂದರೆ ಯಾವ ಇಯರ್ಗೆ ಕಂಪ್ಯಾರಿಸನ್ಸ್ ರಿಕ್ವೈರ್ ಆಗುತ್ತೆ, ಅಂದರೆ ನಾವು ಯಾವ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಂಡೆಕ್ಸ್ ನಂಬರ್ಸು ಅದಕ್ಕೆ ನಾವು ಏನಂತ ಹೇಳ್ತೇವೆ? ಕರೆಂಟ್ ಇಯರ್ ಅಂತ ಹೇಳ್ತೇವೆ. There are two broad types, simple or composite. When the variation in the level of a single item is being studied, the index number is termed as simple or univariate index number. ಅಂದರೆ ಇವಾಗ ನಾವು ವೇರಿಯೇಷನ್ ಅಂದರೆ ಚೇಂಜಸ್ಸನ್ನು ಓನ್ಲಿ ಒಂದು ಸಿಂಗಲ್ ಐಟಮ್ಗೆ ನಾವು ಕಂಪೇರ್ ಮಾಡಿಬಿಟ್ಟು ಚೇಂಜಸನ್ನು ಮೆಷರ್ ಮಾಡಿದರೆ ಅದಕ್ಕೇನಂತ ಹೇಳ್ತೇವೆ? ಸಿಂಪಲ್ ಆರ್ ಯುನಿವೇರಿಯೇಟ್. ಯುನಿ ಅಂದ್ರೇನು? ಒಂದೇ ವೇರಿಯೇಟ್ ಅಂದರೆ ಒಂದನ್ನೇ ಆಧಾರವಾಗಿ ಒಂದು ಫ್ಯಾಕ್ಟರ್ನ ಅಷ್ಟೇ ಇಟ್ಕೊಂಡು ವೇರಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದಕ್ಕೆ ಸಿಂಪಲ್ ಆರ್ ಯುನಿವೇರಿಯೇಟ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಬಟ್ ವೆನ್ ದ ಚೇಂಜ್ ಇನ್ ಎವ್ರೇಜ್ ಲೆವೆಲ್ ಆಫ್ ಅ ನಂಬರ್ ಆಫ್ ಐಟಮ್ಸ್ ಈಸ್ ಬೀಯಿಂಗ್ ಸ್ಟಡಿಡ್ ಕಲೆಕ್ಟಿವ್ಲಿ, ದಿಸ್ ಇಂಡೆಕ್ಸ್ ನಂಬರ್ ಈಸ್ ಟರ್ಮ್ಡ್ ಆ್ಯಸ್ ಕಾಂಪೋಸಿಟ್ ಇಂಡೆಕ್ಸ್ ನಂಬರ್. ಅಂದರೆ ಇವಾಗ ಒಂದು ಗ್ರೂಪ್ ಆಫ್ ಫ್ಯಾಕ್ಟರ್ಸ್ ಮೇಲೆ ನಾವು ಚೇಂಜಸನ್ನು ಮೆಷರ್ ಮಾಡಿದರೆ ಅದಕ್ಕೇನಂತ ಹೇಳ್ತೇವೆ? ನಾವು ಕಾಂಪೋಸಿಟ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೇವೆ. For instance, if price of a commodity is rupees 10 in 2005 and rupees 25 in 2013, the index number of price for the year 2013 with respect to the base 2005. ಅಂದರೆ ಇವಾಗ 2013ನಲ್ಲಿ ಎಷ್ಟಿದೆ? 2013ನಲ್ಲಿ ಎಷ್ಟಿದೆ? 25 ರೂಪೀಸ್ ಇದೆ ಒಂದು ಕಮೋಡಿಟಿ. ಒಂದು ಏನು ಇಟ್ಕೊಳ್ಳಿ, ಒಂದು ಪೆನ್ ಅಂತ ತಗೊಳ್ಳಿ. ಒಂದು ಪೆನ್ನಿಗೆ ಇವಾಗ 2013ನಲ್ಲಿ 25 ರೂಪೀಸ್ ಇದೆ. ಅದೇ 2005ನಲ್ಲಿ ಎಷ್ಟಿತ್ತು? 10 ರೂಪೀಸ್ ಇತ್ತು. ಸೊ ಇವಾಗ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನಾವು ಕಂಡುಹಿಡಿಬೇಕಲ್ಲ. ಸೊ ಅದಕ್ಕೆ ನಾವು ಹೆಂಗೆ ಮಾಡ್ತೇವೆ? ಇವಾಗ ಫಸ್ಟು ಕರೆಂಟ್ ಇಯರ್ನಲ್ಲಿ ಎಷ್ಟಿತ್ತು? ಕರೆಂಟ್ ಇಯರ್ನಲ್ಲಿ ಎಷ್ಟಿದೆ? 25 ರೂಪೀಸ್. ಮತ್ತು ಡಿವೈಡೆಡ್ ಬೈ ಬೇಸ್ ಇಯರ್ನಲ್ಲಿ ಎಷ್ಟಿತ್ತು? 10 ರೂಪೀಸ್. ನಾವು ಇದನ್ನು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಮೆಷರ್ ಮಾಡ್ತೇವೆ. ಸೊ ಇಂಟು 100 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ? 250. ಅಂದರೆ ಅದು 250% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ.
That is, the price of the commodity in 2013 is 250% of the price in 2005. Here since only ಅಂದರೆ 2005ನಲ್ಲಿ ಇರೋದಕ್ಕಿಂತ 2010ನಲ್ಲಿ ಎಷ್ಟಿದೆ 250% ಅಂತ ಇದೆ. Here, since only a single variable is considered, the index number is called relative. In this particular case, it is price relative. ಇಲ್ಲಿ ನಾವು ಒಂದೇ ವೇರಿಯೇಟ್ ಅಂದರೆ ಇವಾಗ ಪ್ರೈಸ್ ಅಷ್ಟೇ ನಾವು ಆಧಾರವಾಗಿ ಇಟ್ಕೊಂಡು ನಾವು ಎಷ್ಟು ಚೇಂಜ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಪ್ರೈಸ್ ಎಷ್ಟು ಚೇಂಜ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಪ್ರೈಸ್ ರಿಲೇಟಿವ್. ಇದೇ ಥರ ತುಂಬ ಬರುತ್ತೆ. ಸೊ ಇವಾಗ ನಾವು ಪ್ರೈಸನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡಿದ್ವಿ, ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈ ಥರಕ್ಕೆ ನಾವೇನಂತ ಹೇಳ್ತೀವಿ, ರಿಲೇಟಿವ್. ಅಂದರೆ ಇವಾಗ ನಾವು ಪ್ರೈಸ್ ಇಟ್ಕೊಂಡಿದ್ದೀವಿ, ಸೊ ಇದಕ್ಕೆ ನಾವು ಪ್ರೈಸ್ ರಿಲೇಟಿವ್. ಸೊ ಇವಾಗ ಪ್ರೈಸ್ ರಿಲೇಟಿವ್ is the price in the current year expressed as the percentage of the price in the base year. ಸೊ ಅಂದರೆ ಇದು ನಾವು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇವಾಗ ಪ್ರೆಸೆಂಟ್ ಇಯರ್ನಲ್ಲಿ ಪ್ರೈಸ್ ಎಷ್ಟಿದೆ ಇರುತ್ತಲ್ಲ, ಅಂದರೆ ಕರೆಂಟ್ ಇಯರ್ನಲ್ಲಿ ಪ್ರೈಸ್ಗೆ P1 ಅಂತ ತೊಗೊಳ್ತೇವೆ. ಅದೇ ಬೇಸ್ ಇಯರ್ನಲ್ಲಿ ಎಷ್ಟು ಪ್ರೈಸ್ ಇತ್ತು ಅಂತ ಅದು ನೋಡೋದಕ್ಕೆ ಏನಂತ ಹೇಳಿದೇವೆ, P0 ಅಂತ ಹೇಳ್ತೇವೆ. ಸೊ ಪ್ರೈಸ್ ರಿಲೇಟಿವ್ ಅಂದರೆ P, ಅದನ್ನ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಕರೆಂಟ್ ಇಯರ್ ಪ್ರೈಸ್ ಡಿವೈಡೆಡ್ ಬೈ ಬೇಸ್ ಇಯರ್ ಪ್ರೈಸ್ ಇಂಟು 100. ಸೊ ಕರೆಂಟ್ ಇಯರ್ ಪ್ರೈಸ್ ಅಂದರೆ P1 ಡಿವೈಡೆಡ್ ಬೈ ಬೇಸ್ ಇಯರ್ ಪ್ರೈಸ್ ಅಂದರೆ P0 ಇಂಟು 100. ಸೊ ಇದೇನಿದು ಪ್ರೈಸ್ ರಿಲೇಟಿವ್ ಅಂದರೆ ಪ್ರೈಸ್. ಸೊ ನಾವು ಪ್ರೈಸ್ ರಿಲೇಟಿವ್ನಲ್ಲಿ ಪ್ರೈಸನ್ನು ಇಟ್ಕೊಂಡು ನಾವು ಎಷ್ಟು ಚೇಂಜ್ ಆಗಿದೆ ಅಂತ ಮೆಷರ್ ಮಾಡ್ತೇವೆ. ಅದೇ ಥರ ಕ್ವಾಂಟಿಟಿ ರಿಲೇಟಿವ್ ಅಂದರೆ ಇಟ್ ಈಸ್ ದ ರೇಷಿಯೋ ಆಫ್ ಕ್ವಾಂಟಿಟಿ ಆಫ್ ಕಮಡಿಟಿ ಇನ್ ದ ಕರೆಂಟ್ ಇಯರ್ ಎಕ್ಸ್ಪ್ರೆಸ್ಡ್ ಆಸ್ ದ ಪರ್ಸೆಂಟೇಜ್ ಆಫ್ ದ ಕ್ವಾಂಟಿಟಿ ಇನ್ ದ ಬೇಸ್ ಇಯರ್. ಅಂದರೆ ಇವಾಗ ನಾವು ಪ್ರೈಸನ್ನು ಯಾವ ಥರ ಈ ಇಯರ್ನಲ್ಲಿ ಪ್ರೈಸ್ ಎಷ್ಟಿದೆ ಮತ್ತು ಪ್ರೀವಿಯಸ್ ಇಯರ್ನಲ್ಲಿ ಪ್ರೈಸ್ ಎಷ್ಟಿತ್ತು ಅಂತ ನಾವು ಮೆಷರ್ ಮಾಡ್ತೀವಲ್ಲ. ಸೊ ಚೇಂಜಸ್ ಎಷ್ಟಾಗಿದೆ ಅಂತ ಮೆಷರ್ ಮಾಡೋದಕ್ಕೆ ಪ್ರೈಸ್ ರಿಲೇಟಿವ್. ಅದೇ ಥರ ಕ್ವಾಂಟಿಟಿನೂ ಕೂಡ ಈ ಇಯರ್ನಲ್ಲಿ ಇಷ್ಟು ಕ್ವಾಂಟಿಟಿ ಬಂದಿದೆ, ಪ್ರೀವಿಯಸ್ ಇಯರ್ನಲ್ಲಿ ಅಂದರೆ ನಾವು ಬೇಸ್ ಇಯರ್ನಲ್ಲಿ ಎಷ್ಟು ಕ್ವಾಂಟಿಟಿ ಬಂದಿದೆ ಅಂತ ನಾವು ಚೇಂಜಸ್ನ ಮೆಷರ್ ಮಾಡೋದು ಕ್ವಾಂಟಿಟಿ ರಿಲೇಟಿವ್. ಸೊ ಇದು ರೇಷಿಯೋ ಆಫ್ ದ ಯಾವ್ದು ಇನ್ ದ ಕರೆಂಟ್ ಇಯರ್ನಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಅದ್ರದ್ದು ಮತ್ತು ಬೇಸ್ ಇಯರ್ನಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದನ್ನು ರೇಷಿಯೋನ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ, ಕ್ವಾಂಟಿಟಿ ರಿಲೇಟಿವ್. ಸೊ ಬೇಸ್ ಇಯರ್ನಲ್ಲಿ ಎಷ್ಟು ಕ್ವಾಂಟಿಟಿ ಅದಿದೆ ಅನ್ನೋದಕ್ಕೆ Q0 ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ, ಮತ್ತು ಕರೆಂಟ್ ಇಯರ್ನಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದಕ್ಕೆ Q1. ಸೊ ಕ್ವಾಂಟಿಟಿ ರಿಲೇಟಿವ್ ಅಂದರೆ Q is equals to Q1 ಡಿವೈಡೆಡ್ ಬೈ Q0 ಇಂಟು 100. ಸೊ ಅದೇ ಥರ ವ್ಯಾಲ್ಯೂ ರಿಲೇಟಿವ್. ಇಲ್ಲಿ ವ್ಯಾಲ್ಯೂ ಅಂತಂದರೆ ಏನಾಗುತ್ತೆ, ಪ್ರೈಸ್ ಇಂಟು ಕ್ವಾಂಟಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಆ ಒಂದು ಪ್ರಾಡಕ್ಟಿಂದು ಕಂಪ್ಲೀಟ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಬರೀ ಅದರದ್ದು ಪ್ರೈಸ್ ಕನ್ಸಿಡರ್ ಮಾಡಲ್ಲ, ಬರೀ ಕ್ವಾಂಟಿಟಿ ಕನ್ಸಿಡರ್ ಮಾಡಲ್ಲ. ಸೊ ಪ್ರಾಡಕ್ಟ್ ಆಫ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ವಿಲ್ ಗಿವ್ ದ ವ್ಯಾಲ್ಯೂ ಆಫ್ ದ ಪರ್ಟಿಕ್ಯುಲರ್ ಕಮಡಿಟಿ. ಸೊ ವ್ಯಾಲ್ಯೂ ರಿಲೇಟಿವ್ ಅಂದ್ರೂ ಇಟ್ ಈಸ್ ದ ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ಕಮಡಿಟಿ in the year V1 expressed as the percentage of the value in the base year V0 and is given by ಇದು ಇವಾಗ ಈ ಕರೆಂಟ್ ಇಯರ್ನಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಆ ಪರ್ಟಿಕ್ಯುಲರ್ ಒಂದು ಕಮಡಿಟಿದು ಮತ್ತು ಪ್ರೀವಿಯಸ್ ಇಯರ್ನಲ್ಲಿ ಪರ್ಟಿಕ್ಯುಲರ್ ಕಮಡಿಟಿದು ಎಷ್ಟು ವ್ಯಾಲ್ಯೂ ಇದೆ ಅದನ್ನು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಎಕ್ಸ್ಪ್ರೆಸ್ ಮಾಡ್ತೇವೆ. ಸೊ ಅದೇ ಇವಾಗ ಕರೆಂಟ್ ಇಯರ್ನಲ್ಲಿ ಆ ಪರ್ಟಿಕ್ಯುಲರ್ ಕಮಡಿಟಿದು ವ್ಯಾಲ್ಯೂಗೆ V1 ಮತ್ತು ಬೇಸ್ ಇಯರ್ನಲ್ಲಿ ಅದರದ್ದು ವ್ಯಾಲ್ಯೂಗೆ V0 ಇಂಟು 100. ಸೊ V1 ಡಿವೈಡೆಡ್ ಬೈ V0 ಇಂಟು 100. ಬಟ್ ಇಲ್ಲಿ ನಮಗೀಗ ವಿ ಅಂತಂದ್ರೆ ಏನು, ಪ್ರೈಸ್ ಇಂಟು ಕ್ವಾಂಟಿಟಿ ಅಂತ ಗೊತ್ತಿದೆ. ಸೊ V1 ಅಂತಂದ್ರೇನು, P1 ಇಂಟು Q1. ಅಂದರೆ ಈ ಕರೆಂಟ್ ಇಯರ್ನಲ್ಲಿ ಆ ಕಮಾಡಿಟಿದು ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಂದ್ರೆ ಕರೆಂಟ್ ಇಯರ್ನಲ್ಲಿ ಆ ಪರ್ಟಿಕ್ಯುಲರ್ ಕಮಾಡಿಟಿದು ಪ್ರೈಸ್ ಎಷ್ಟಿದೆ ಮತ್ತು ಆ ಪರ್ಟಿಕ್ಯುಲರ್ ಕಮಾಡಿಟಿದು ಕ್ವಾಂಟಿಟಿ ಅದೇ ಥರ ಡಿವೈಡೆಡ್ ಬೈ V0 ಅಂತಂದ್ರೇನು, ಬೇಸ್ ಇಯರ್ನಲ್ಲಿ ಅದರದ್ದು ಪ್ರೈಸ್ ಎಷ್ಟಿತ್ತು ಮತ್ತು ಅದರದ್ದು ಕ್ವಾಂಟಿಟಿ ಇಂಟು 100. ಸೊ P1 Q1 ಡಿವೈಡೆಡ್ ಬೈ P0 Q0 ಇಂಟು 100. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಸೊ ಇವಾಗ ಇಂಡೆಕ್ಸ್ ನಂಬರ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಇವಾಗ ಇಂಡೆಕ್ಸ್ ನಂಬರ್ಸ್ ಆರ್ ಸ್ಪೆಷಲೈಸ್ಡ್ ಟೈಪ್ ಆಫ್ ಎವರೇಜಸ್. ಅಂದರೆ ಏನಿದು ಎವರೇಜ್ ಥರನೇ ಇದನ್ನು ನಾವು ಅದರಲ್ಲಿ ಒಂಥರ ಸ್ಪೆಷಲ್ ಟೈಪ್ ಇದು. ಅಂದರೆ ಇವಾಗ ಕಂಪ್ಲೀಟಾಗಿ ಎವರೇಜ್ ಅಲ್ಲ. ಸೊ ಎವರೇಜಸ್ನಲ್ಲಿ ಒಂಥರ ಅಂದರೆ ಇವಾಗ ಇನ್ ಟರ್ಮ್ಸ್ ಆಫ್ ನ ಪರ್ಸೆಂಟೇಜ್ ಎಕ್ಸ್ಪ್ರೆಸ್ ಮಾಡ್ತೇವೆ ಬೈ ಟೇಕಿಂಗ್ ಅ ರೇಷಿಯೋ.
Index numbers are expressed in ratios, but for comparison purpose they are expressed in percentage. ಫಸ್ಟ್ ನಾವು ಇದನ್ನು ರೇಷಿಯೋ ತೆಗಿತೀವಲ್ಲ ಇಂಡೆಕ್ಸ್ ನಂಬರ್ಸ್ದು, ಆಮೇಲೆ ನಮಗೆ ಕಂಪ್ಯಾರಿಸನ್ ಈಸಿ ಆಗಲಿ ಅಂತ ನಾವು ಅದನ್ನು ಪರ್ಸೆಂಟೇಜಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. Index numbers study the effect of factors that cannot be measured directly. ಇಂಡೆಕ್ಸ್ ನಂಬರ್ಸ್ ಫೆಸಿಲಿಟೇಟ್ಸ್ ದ ಕಂಪ್ಯಾರಿಸನ್. ಸೊ ನಾವು ಇದರಿಂದ ಕಂಪ್ಯಾರಿಸನ್ ಎಲ್ಲ ಮಾಡ್ಬೋದು. ಅಂದರೆ ಇನ್ ಟರ್ಮ್ಸ್ ಆಫ್ ಪ್ರೈಸು, ಕ್ವಾಂಟಿಟಿ, ವ್ಯಾಲ್ಯೂ ಎಲ್ಲನೂ ಕೂಡ ಕಂಪೇರ್ ಮಾಡ್ಬೋದು. ಯೂಸಸ್ ಆಫ್ ಇಂಡೆಕ್ಸ್ ನಂಬರ್ಸ್ ಅಂದರೆ ಇವಾಗ ಇಂಡೆಕ್ಸ್ ನಂಬರ್ ಎಲ್ಲೆಲ್ಲೆಲ್ಲ ಯೂಸ್ ಆಗುತ್ತೆ ಅಂದರೆ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಫೀಲ್ಡ್ನಲ್ಲಿ ಇದೆ. ಸೊ ಒಂದು ಪರ್ಟಿಕ್ಯುಲರ್ ಅಂತ ತೊಗೊಂಡ್ರೆ ಅಂದರೆ ಇನ್ ಟರ್ಮ್ಸ್ ನಾವು ಮೆನ್ಷನ್ ಮಾಡಬೇಕಂದ್ರೆ ಇವಾಗ ಫಾರ್ ದ ಫಾಲೋಯಿಂಗ್ ಆರ್ ದ ಮೇನ್ ಯೂಸಸ್ ಆಫ್ ಇಂಡೆಕ್ಸ್ ನಂಬರ್ಸ್ ಬೈ ವಿಚ್ ಇಂಪಾರ್ಟೆನ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್ ಕ್ಯಾನ್ ಬಿ ಬೆಸ್ಟ್ ಅಪ್ರಿಷಿಯೇಟೆಡ್. ಸೊ ಇದರಿಂದ ನಮಗೆ ಇನ್ನೂ ಕಂಪ್ಲೀಟಾಗಿ ಐಡಿಯಾ ಸಿಗುತ್ತೆ ಎಲ್ಲೆಲ್ಲೆಲ್ಲ ಇಂಡೆಕ್ಸ್ ನಂಬರ್ ತುಂಬ ಯೂಸ್ ಆಗುತ್ತೆ ಅನ್ನೋದು. ಇಂಡೆಕ್ಸ್ ನಂಬರ್ ಸಿಂಪ್ಲಿಫೈಸ್ ದ ಡೇಟಾ, ದಸ್ ಫೆಸಿಲಿಟೇಟ್ಸ್ ದ ಕಂಪ್ಯಾರಿಟಿವ್ ಸ್ಟಡಿ. ಸೊ ಇಂಡೆಕ್ಸ್ ನಂಬರಿಂದ ನಮ್ಗೆ ಏನಾಗುತ್ತೆ, ನಾವು ಕಂಪ್ಯಾರಿಟಿವ್ ಸ್ಟಡಿ ಈಸಿ ಆಗಿಬಿಡುತ್ತೆ. ಅಂದರೆ ಇವಾಗ ಈ ಪ್ರೈಸ್ನೆಲ್ಲ ಆಯಿತು ಮತ್ತು ಕ್ವಾಂಟಿಟಿಯಲ್ಲಿ ಮತ್ತು ವ್ಯಾಲ್ಯೂ ಅಲ್ಲಿ ನಮಗೆ ಕಂಪ್ಯಾರಿಸನನ್ನು ಈಸಿಯಾಗಿ ಮಾಡ್ಬೋದು. ಸೊ ಅದರಲ್ಲಿ ಯೂಸ್ ಆಗುತ್ತೆ. ಮತ್ತು ಇಂಡೆಕ್ಸ್ ನಂಬರ್ಸ್ ಆರ್ ಯೂಸ್ಡ್ ಇನ್ ಸ್ಟಡಿಯಿಂಗ್ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್. ಅಂದರೆ ಇವಾಗ ಯೂಶ್ವಲಿ ಇವಾಗ ಯಾವ ಟ್ರೆಂಡ್ ಇದೆ ಅಂದರೆ ಇವಾಗ ಒಂದು ಪರ್ಟಿಕ್ಯುಲರ್ ಯಾವುದೇ ತೊಗೊಬೋದು. ಇವಾಗ ಒಂದು ಸ್ಯಾರಿ ತೊಗೊಂಡ್ರಿ, ಅದಕ್ಕೆ ಎಷ್ಟು ಟ್ರೆಂಡ್ ಇತ್ತು ಅಂದರೆ ಆ ಟ್ರೆಂಡಲ್ಲಿ ಅಂದರೆ ಅವಾಗದ್ದು ಪ್ರೈಸ್ ಎಷ್ಟು ಹೈ ಇತ್ತು ಮತ್ತು ಅದರ ಸೇಲ್ಸ್ ಎಷ್ಟಿತ್ತು. ಅದೇ ಇನ್ನೊಂದು ಥರ ಸ್ಯಾರಿ ತೊಗೊಂಡ್ರೆ ಅದರದ್ದು ಸೇಲ್ಸ್ ಎಷ್ಟಿದೆ. ಈ ಥರ ಎಲ್ಲ ಟ್ರೆಂಡ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದರೆ ಮತ್ತು ಟೆಂಡೆನ್ಸೀಸ್ ಆ ಥರ. Index numbers help in measuring purchasing power of money and also used for deflation. ಅಂದರೆ ಯಾವ ಥರ ನಾವು ಅದನ್ನು ಪರ್ಚೇಸಿಂಗಲ್ಲಿ ಎಷ್ಟು ಮೆಷರ್ ಮಾಡ್ಬೋದು ಮತ್ತು ಡಿಫ್ಲೇಷನ್ ಅಂದರೆ ಅದು ಕಳೆದು ಹೋಗೋದು ಅದು ಯಾವ ಥರ ಅದರದ್ದು ವ್ಯಾಲ್ಯೂ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆ ಥರ ಅದರಾಗೆಲ್ಲ ನಾವೇನು ಮಾಡೋದು ಇಂಡೆಕ್ಸ್ ನಂಬರ್ಸನ್ನು ಯೂಸ್ ಮಾಡ್ಬೋದು. ಲಿಮಿಟೇಷನ್ಸ್ ಆರ್ ಡಿಮೆರಿಟ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಸೊ ಇದರಲ್ಲೂ ಕೂಡ ಡಿಮೆರಿಟ್ಸ್ ಇದೆ. ಅದೇನೇನೆಂದರೆ, ಸಿನ್ಸ್ ಇಂಡೆಕ್ಸ್ ನಂಬರ್ಸ್ ಆರ್ ಬೇಸ್ಡ್ ಆನ್ ದ ಸ್ಯಾಂಪಲ್ ಡೇಟಾ, ದೇ ಆರ್ ಓನ್ಲಿ ಅಪ್ರಾಕ್ಸಿಮೇಟ್ ಇಂಡಿಕೇಟರ್ಸ್. ಅಂದರೆ ಇವಾಗ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಡೇಟಾ ಸಿಕ್ಕಿರುತ್ತೆ, ಬಟ್ ಆ ಡೇಟಾ ಆ್ಯಕ್ಯುರೇಟ್ ಆಗಿರುತ್ತಾ ಅಂತ ನಮಗೆ ಕನ್ಫರ್ಮ್ ಇರೋದಿಲ್ಲ. ಸೊ ಅದೊಂಥರ ಏನು ಇಂಡಿಕೇಟರ್ ಅಪ್ರಾಕ್ಸಿಮೇಷನ್ ಆಗಿಬಿಡುತ್ತೆ. ಸೊ ಇವಾಗ ಪ್ರಾಪರ್ ಡೇಟಾ ಇತ್ತಂದರೆ ನಮಗೆ ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಅದೇ ಅದು ಅಪ್ರಾಕ್ಸಿಮೇಟೆಡ್ ಡೇಟಾ ಇತ್ತಂದರೆ ನಮಗೆ ಕಂಪ್ಯಾರಿಸನ್ ಕೂಡ ಅಪ್ರಾಕ್ಸಿಮೇಟೆಡ್ ಕಂಪ್ಯಾರಿಸನ್ ಆಗಿ ಉಳಿಯುತ್ತೆ. There is a likelihood of error being introduced at each stage of the construction of the index numbers. ಇವಾಗ ಅಲ್ಲಿ ಚಾನ್ಸಸ್ ತುಂಬ ಇದೆ, ಏನು ಎರರ್ ಇರ್ಬೋದು. ಇವಾಗ ನಾವು ಬೇಸ್ ಇಯರ್ದು ಮತ್ತು ಇವಾಗ ಒಂದು ಪ್ರೈಸ್ ರಿಲೇಟಿವ್ ಅಂತ ತೊಗೊಂಡ್ರೆ ಬೇಸ್ ಇಯರ್ ಪ್ರೈಸು ಮತ್ತು ಕರೆಂಟ್ ಇಯರ್ ಪ್ರೈಸು ಬೇಕಾಗುತ್ತೆ. ಸೊ ಅಲ್ಲಿ ಬೇಸ್ ಇಯರ್ ಪ್ರೈಸ್ ಕೂಡ ತಪ್ಪಾಗಿ ನಮಗೆ ಡೇಟಾ ಸಿಕ್ಕಿತ್ತು ಮತ್ತು ಕರೆಂಟ್ ಇಯರ್ ಪ್ರೈಸ್ ಕೂಡ ತಪ್ಪಾಗಿ ಡೇಟಾ ಸಿಕ್ಕಿತ್ತು ಅಂದರೆ, ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದಂಥ ಪ್ರೈಸ್ ರಿಲೇಟಿವ್ ಕೂಡ ಇಂಡೆಕ್ಸ್ ನಂಬರ್ ಏನಾಗುತ್ತೆ, ಅದು ಕೂಡ ಎರರ್ ಆಗುತ್ತೆ. ಸೊ ಆ್ಯಟ್ ಈಚ್ ಸ್ಟೇಜ್ನಲ್ಲಿ ಅಂದರೆ ಇವಾಗ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸ್ಟೇಜಸ್ ಇರ್ತವೆ. ಸೊ ಆ ಈಚ್ ಸ್ಟೇಜ್ನಲ್ಲಿ ಕೂಡ ಎರರ್ ಇಂಟ್ರೊಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. While constructing index numbers, the quality of product is not taken into consideration. ಇವಾಗ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವು ಅದರದ್ದು ಕ್ವಾಂಟಿಟಿ ತೊಗೋತೀವಿ, ಪ್ರೈಸ್ ತೊಗೋತೀವಿ, ವ್ಯಾಲ್ಯೂ ತೊಗೊಳ್ತೇವೆ. ಆದರೆ ಅದರದ್ದು ಕ್ವಾಲಿಟಿನ ನಾವು ಎಲ್ಲಿ ಕನ್ಸಿಡರ್ ಮಾಡೋದೇ ಇಲ್ಲ. ಸೊ ಅದು ಒಂದೇನಾಗುತ್ತೆ, ಇದ್ರದ್ದು ಡಿಮೆರಿಟ್ ಆಗುತ್ತೆ. Like other statistical techniques, index numbers can be misused to get desired conclusions. ಅಂದರೆ ಇದರಿಂದ ನಾವೇನು ಮಾಡ್ಬೋದು, ಏನಾದರೂ ನಮಗೆ ಅಂದರೆ ಡೇಟಾನ ರಾಂಗ್ ತೊಗೊಂಡ್ಬಿಟ್ಟು ದೇ ಕ್ಯಾನ್ ಬಿ ಮಿಸ್ಯೂಸ್ಡ್. ಅಂದರೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಅಥವಾ ಡೇಟಾನ ನಾವು ತಪ್ಪಾಗಿ ಪ್ರಿಡಿಕ್ಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು, ಸೊ ನಾವು ಅದನ್ನು ಏನು ಮಾಡ್ಬೋದು, ನಮಗೆ ಯಾವ ಕನ್ಕ್ಲೂಷನ್ ಬೇಕು ಆ ಥರ ನಾವು ಅದನ್ನು ಡಿರೈವ್ ಮಾಡ್ಕೊಳ್ಳೋ ಥರ ಆಗಿಬಿಡುತ್ತೆ ಇಂಡೆಕ್ಸ್ ನಂಬರ್ಸ್, ಬಿಕಾಸ್ ದೇ ಆರ್ ಅಪ್ರಾಕ್ಸಿಮೇಟೆಡ್. As customs, traditions and habits of people vary from time to time, it is difficult to assign proper weights to the various items. ಸೊ ನಮಗೆ ಪ್ರಾಪರ್ ವೇಟ್ಸನ್ನ ಅಸೈನ್ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಇವಾಗ ಟೈಮ್ ಟು ಟೈಮ್ ಏನಾಗುತ್ತೆ, ಪೀಪಲ್ದು ಇಂಟ್ರೆಸ್ಟು ಅಥವಾ ಅವ್ರದ್ದು ಟೇಸ್ಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಒಂದು ವೇಟ್ ಅಂತ ಅಸೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. Many formula are used in the construction of index numbers and the different formulae give different answers.
ಇವಾಗ ನಾವು ನೆಕ್ಸ್ಟ್ ಸೆಕ್ಷನಲ್ಲಿ ನೋಡ್ಬೋದು, ಬೇರೆ ಬೇರೆ ಫಾರ್ಮುಲಾ ಇರುತ್ತೆ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಅವೆಲ್ಲ ಇಂಡೆಕ್ಸ್ ನಂಬರ್ ಅವೆಲ್ಲ ಫಾರ್ಮುಲಾ ಏನಾಗುತ್ತೆ, ಬೇರೆ ಬೇರೆ ಆನ್ಸರ್ಸನ್ನು ಕೊಡುತ್ತೆ. ಸೊ ಅದು ಒಂದು ಏನಾಗುತ್ತೆ, ಇದ್ರದ್ದು ಡಿಮೆರಿಟ್. ಟೈಪ್ಸ್ ಆಫ್ ಇಂಡೆಕ್ಸ್ ನಂಬರ್. ಇವಾಗ ಇಂಡೆಕ್ಸ್ ನಂಬರ್ನಲ್ಲಿ ಮೇನ್ಲಿ 3 ಟೈಪ್ಸ್ ಇದೆ. ಏನೇನು? ಪ್ರೈಸ್ ಇಂಡೆಕ್ಸ್ ನಂಬರ್ಸ್, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಆ್ಯಂಡ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್. ಸೊ ಅದನ್ನು ಏನಂತ ನೋಡ್ಬೋದು ನಾವೀಗ. ಪ್ರೈಸ್ ಇಂಡೆಕ್ಸ್ ನಂಬರ್ಸ್. So the price index numbers measure the general change in the prices of articles in the current period as compared to that of the base period. It is denoted by P01. ಅಂದರೆ ಇವಾಗ ಕರೆಂಟ್ ಇಯರ್ನಲ್ಲಿ ಪ್ರೈಸ್ನ ನಾವು ಯಾವುದಕ್ಕೆ ಕಂಪೇರ್ ಮಾಡ್ತೇವೆ? ಬೇಸ್ ಇಯರ್ ಪ್ರೈಸ್ನಲ್ಲಿ ಕಂಪೇರ್ ಮಾಡ್ತೇವೆ. ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ? ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಂತ ಹೇಳ್ತೇವೆ. ಇದನ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ತೇವೆ? P01. ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಆರ್ ಫರ್ದರ್ ಸಬ್ ಡಿವೈಡೆಡ್ ಇಂಟು ಫಾಲೋಯಿಂಗ್ ಕ್ಲಾಸಸ್. ನೀವು ಇದನ್ನ ಏನು ಮಾಡ್ಬೋದು, ಒಂದು ಟ್ರೀ ಥರ ಹಾಕ್ಕೊಳ್ಬೋದು. ಅಂದರೆ ಮೇನ್ಲಿ ಇಂಡೆಕ್ಸ್ ನಂಬರ್ನಲ್ಲಿ 3 ಏನು ಬರುತ್ತೆ, ರೂಟ್ಸ್ 3 ಲೀವ್ಸ್ ಥರ ಬರುತ್ತೆ. ಅವಾಗ ಏನೇನು? ಪ್ರೈಸ್ ಇಂಡೆಕ್ಸ್ ನಂಬರ್ಸು, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸು, ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸು. ಅದೇ ಮತ್ತು ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ ಏನೇನು ಬರುತ್ತೆ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸು ಮತ್ತು ರಿಟೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸು. ಸೊ ಆ ಥರ ನೀವೊಂದು ಟ್ರೀ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆಲ್ಲವನ್ನು ನೆನಪಿಟ್ಕೊಳ್ಳೋದಕ್ಕೆ. ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಆರ್ ಫರ್ದರ್ ಸಬ್ ಡಿವೈಡೆಡ್ ಇಂಟು ಫಾಲೋಯಿಂಗ್ ಕ್ಲಾಸಸ್: wholesale price index numbers and retail price index numbers. So wholesale price index numbers ಅಂದರೆ the wholesale price index numbers reflect the relative change in the wholesale price level. ಅಂದರೆ ಇವಾಗ ನಾವು ಯಾವುದೇ ಒಂದು ಕಮಾಡಿಟಿ ಪರ್ಚೇಸ್ ಮಾಡೋದಕ್ಕೆ ಇವಾಗ ಹೋಲ್ಸೇಲ್ ಆಗಿನೂ ತೊಗೋಬೋದು ಅಥವಾ ರಿಟೇಲ್ ಆಗಿನೂ ತೊಗೋಬೋದು. ಅಂದರೆ ಇವಾಗ 1-2 ಪ್ರಾಡಕ್ಟ್ ತೊಗೊಂಡಿದ್ದು ನಾವು ರಿಟೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಅಥವಾ ಅದನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಅಂದರೆ ಡಜನ್ ಥರ ತೊಗೊಂಡ್ರಿ ಅಲ್ಲ ಅದಕ್ಕೆ ಹೆಚ್ಚಿಗೆ ತೊಗೊಂಡ್ರೆ ಅದನ್ನು ನಾವು ಹೋಲ್ಸೇಲ್ ಅಂತ ಹೇಳ್ತೇವೆ. ಸೊ ಹೋಲ್ಸೇಲ್ ಪ್ರೈಸ್ನಲ್ಲಿ ಎಷ್ಟು ಏರಿಳಿತ ಆಗಿದೆ ಅಂತ ನಾವು ಮೆಷರ್ ಮಾಡೋದಕ್ಕೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಂತ ಹೇಳ್ತೇವೆ. ಅದೇ ಥರ ರಿಟೇಲ್ ವ್ಯಾಲ್ಯೂಸಲ್ಲಿ ಎಷ್ಟು ಏರಿಳಿತ ಆಗಿದೆ ಅನ್ನೋದಕ್ಕೆ, ಎಷ್ಟು ಚೇಂಜಸ್ ಆಗಿದೆ, ರಿಲೇಟಿವ್ ಚೇಂಜಸ್ ಅಂತ ಮೆಷರ್ ಮಾಡೋದಕ್ಕೆ ಏನಂತ ಹೇಳ್ತೇವೆ? ರಿಲೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್, ಕಾಮನ್ಲಿ ನೋನ್ ಆಸ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್, ಈಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಟೇಲ್ ಪ್ರೈಸ್ ಇಂಡೆಕ್ಸ್. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಂತಲೇ ಹೇಳ್ತೇವೆ. ಅದಕ್ಕೆ ನಾವು ಯೂಶ್ವಲಿ ಏನಂತ ಹೇಳ್ತೇವೆ? ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್. ಅದು ಕೂಡ ಯಾವುದ್ರಲ್ಲಿ ಬರುತ್ತೆ? ರಿಟೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಬರುತ್ತೆ. ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. Quantity index numbers study the relative change in the volume of goods produced or consumed or distributed. ಅಂದರೆ ಇದೇನು? ರಿಲೇಟಿವ್ ಚೇಂಜಸ್ ಇಂತ ಇಲ್ಲಿ ವ್ಯಾಲ್ಯೂಮ್ ಆಫ್ ಗೂಡ್ಸ್ ಅಂದರೆ ಇಲ್ಲಿ ವ್ಯಾಲ್ಯೂಮ್ ಕನ್ಸಿಡರ್ ಮಾಡ್ತೀವಿ. ಇವಾಗ ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ ಪ್ರೈಸ್ನ ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅದೇ ಥರ ಇಲ್ಲಿ ವ್ಯಾಲ್ಯೂಮ್ ಅಂದರೆ ಎಷ್ಟು ಗೂಡ್ಸು ಪ್ರೊಡ್ಯೂಸ್ ಆಗಿದೆ ಅಥವಾ ಎಷ್ಟು ಗೂಡ್ಸು ಕನ್ಸ್ಯೂಮ್ ಆಗಿದೆ ಅಥವಾ ಎಷ್ಟು ಗೂಡ್ಸು ಡಿಸ್ಟ್ರಿಬ್ಯೂಟ್ ಆಗಿದೆ, ಇದೆಲ್ಲವನ್ನು ನಾವು ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಮ್ಸ್ನ ಇಟ್ಕೊಂಡು ನಾವು ಚೇಂಜಸ್ನ ಮೆಷರ್ ಮಾಡ್ತೇವೆ. ಅದಕ್ಕೇನಂತ ಹೇಳ್ತೇವೆ? ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಅಂದರೆ ಈ ಇಯರ್ನಲ್ಲಿ ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಆಯಿತು ಅಥವಾ ಈ ಇಯರ್ನಲ್ಲಿ ಎಷ್ಟು ಕ್ವಾಂಟಿಟಿ ಡಿಸ್ಟ್ರಿಬ್ಯೂಟ್ ಆಯಿತು, ಕನ್ಸ್ಯೂಮ್ ಆಯಿತು ಕಂಪೇರ್ ಟು ಪ್ರೀವಿಯಸ್ ಇಯರ್ ಅಥವಾ ಬೇಸ್ ಇಯರ್ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದನ್ನ ನಾವು ಹೆಂಗೆ ಡೆನೋಟ್ ಮಾಡ್ತೀವಿ? Q01. ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್. ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್ ಸ್ಟಡಿ ದ ರಿಲೇಟಿವ್ ಚೇಂಜ್ ಇನ್ ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಪ್ರೊಡಕ್ಷನ್. ಇಟ್ ಈಸ್ ಡಿನೋಟೆಡ್ ಬೈ V01. ಸೊ ಇಲ್ಲಿ ವ್ಯಾಲ್ಯೂ ಅಂತಂದರೆ ಏನು? ಪ್ರೈಸ್ ಇಂಟು ಕ್ವಾಂಟಿಟಿ. ಸೊ ಈ ಇಯರ್ನಲ್ಲಿ ಪ್ರೈಸ್ ಎಷ್ಟು, ಈ ಇಯರ್ನಲ್ಲಿ ವ್ಯಾಲ್ಯೂ ಎಷ್ಟಿದೆ ಟು ದ ಪರ್ಟಿಕ್ಯುಲರ್ ಕಮೋಡಿಟಿ ಕಂಪೇರ್ ಟು ದ ಬೇಸ್ ಇಯರ್, ಅದನ್ನ ನಾವು ಹೆಂಗೆ ಡೆನೋಟ್ ಮಾಡ್ತೇವೆ? V01.